ಕುರುಬರಟ್ಟಿಯ ಮುನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇಂದು ವಿಶೇಷವಾಗಿ ಎಲ್ಲ ಭಕ್ತರ ಸಹಕಾರದೊಂದಿಗೆ ಆನೇಕಲ್ ತಾಲೂಕಿನ ಕುರುಬರಟ್ಟಿ ಗ್ರಾಮದಲ್ಲಿ ಆದಿಯಿಂದ ನೆಲೆಸಿರ್ತಕ್ಕಂಥ ಶ್ರೀ ಮುನೇಶ್ವರ ದೇವಸ್ಥಾನದ ಉದ್ಘಾಟನೆ ಮತ್ತು ಪ್ರತಿಷ್ಠಾಪನೆ ಆಗಿದೆ. ಅದರಲ್ಲಿ ಅವರು ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ. ಕುರುಬರಟ್ಟಿಯ ಮುನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇಂದು ವಿಶೇಷವಾಗಿ ಎಲ್ಲ ಭಕ್ತರ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವ, ರಥೋತ್ಸವ ಹಾಗೂ ಇಂದು ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ನೂತನವಾದಂತಹ ಮುನೇಶ್ವರ ಸ್ವಾಮಿ ಸಮುದಾಯ ಭವನ ಉದ್ಘಾಟನೆ ಆಗಿದೆ. ವಿಶೇಷವಾಗಿ ಎಲ್ಲ ಭಕ್ತರ ಅಭಿವೃದ್ಧಿಗೋಸ್ಕರ ಇಂತಹ ಪ್ರಕೃತಿ ಮಡಿಲಲ್ಲಿ ವಿಶೇಷವಾದಂತಹ ದೇವಸ್ಥಾನ ಇರುವುದರಲ್ಲಿ ಎಲ್ಲರೂ ಕೂಡ ಅತ್ಯಂತ ಸುಂದರವಾಗಿ ಈ ಪ್ರಕೃತಿಯಲ್ಲಿ ಭಗವಂತನ ಆಶೀರ್ವಾದಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ. ಆ ಭಗವಂತನ ಸನ್ನಿಧಿಯಲ್ಲಿ ಎಲ್ಲರೂ ಕೂಡ ಭಗವಂತನಿಗೆ ಆಯಸ್ಸು, ಆರೋಗ್ಯ ಭಗವಂತ ಎಲ್ರಿಗೂ ಕೊಟ್ಟು ಕಾಪಾಡಲಿ. ಯಾಕೆಂದರೆ ಆಗಲೇ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು, ಉಮೇಶ್ ಅವರು 2001 ಇಸ್ವಿಯಲ್ಲಿ ನಾವು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ರಿ. ಸುಮಾರು ಒಂದು 24 ವರ್ಷ ಆಗಿದೆ.
ಆದರೂ ಕೂಡ ವಿಶೇಷವಾಗಿ ಎಲ್ಲರೂ ಕೂಡ ನಮ್ಮ ಗೌರವಾಧ್ಯಕ್ಷರಂಥ ನಾರಾಯಣಪ್ಪನವರಾಗಿರ್ಬೋದು, ಮುರಡ್ಡಿಯವರಾಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಭಗವಂತ ಎಲ್ಲರೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ಶಿವಮೊಗ್ಗ. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣ್ಯನ ಆದಿಲೆ ಗುಮ್ಳಾರ ಐಕ್ಯವಾಗುತ್ತೆ ಎಲ್ಲರ ಪಾದಕ್ಕೆ ಸ್ಮರಿಸುತ್ತಾ ಆನೇಕಲ್ ತಾಲೂಕಿನ ಕುರುಬಟ್ಟಿ ಗ್ರಾಮದಲ್ಲಿ ಆದಿಯಿಂದ ನೆಲೆಸಿರ್ತಕ್ಕಂಥ ಶ್ರೀ ಮುನೇಶ್ವರ ದೇವಸ್ಥಾನದ ಉದ್ಘಾಟನೆ ಮತ್ತು ಪ್ರತಿಷ್ಠಾಪನೆ ಆಗಿದೆ. ಅದರಲ್ಲಿ ಅವರು ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ. ಉಮೇಶು ಮತ್ತು ಅವರೆಲ್ಲ ಪಾದಾಧಿಕಾರಿಗಳು ಸೇರಿ ದೇವಸ್ಥಾನದ ನಿರ್ಮಾಣ ಮತ್ತು ಇದು ಸಮುದಾಯ ಭವನ ಓಪನ್ ಮಾಡೋದಕ್ಕಾಗಿ ಪಟ್ಟದ ರೇಣುಕ ಶಿವಾಚಾರ್ಯ ಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲರ ಅದು ನಾರಾಯಣ ರೆಡ್ಡಿ ಮತ್ತು ಮುನಿಯಪ್ಪನವರಾಗಿರ್ಬೋದು ಎಲ್ಲ ಸದಸ್ಯಗಳು ಸೇರಿ ಸಮುದಾಯ ಭವನ ನಿರ್ಮಾಣ ಮಾಡಿ ಇಂದು ಕಾಡಾಂತರ ಇರತಕ್ಕಂಥ ಅರಣ್ಯ ಇದ್ದ ಥರ ಇದೆ. ಅಲ್ಲಿ ಇವರು ದೇವಸ್ಥಾನ ನಿರ್ಮಾಣ ಮಾಡಿ ಯಾವುದೇ ಮಳೆ ಇನ್ನೊಂದು ಏನಾದರೂ ಬಂದರೆ ಉಳ್ಕೊಳ್ಳೋಕ್ಕಂತೇಳಿ ಒಂದು ಸಮುದಾಯ ನಿರ್ಮಾಣ ಮಾಡಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಗೋಂಥ ಅವಕಾಶ ಮಾಡಿದ್ದಾರೆ. ಅದನ್ನ ಎಲ್ಲರೂ ಕೂಡ ನಮ್ಮ ದೇವಸ್ಥಾನದ ಟ್ರಸ್ಟ್ನ ಎಲ್ಲರೂ ಪಾದಾಧಿಕಾರಿಗಳು ಸೇರಿ ಮಾಡಿದ್ದಾರೆ. ಎಲ್ಲರೂ ಕೂಡ ಈ ಕಡೆ ಇರ್ತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳು ಕೂಡ ಎಲ್ಲ ಬಂದು ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂಥ ಸಮುದಾಯ ನಿರ್ಮಾಣ ಮಾಡಿರ್ತಕ್ಕಂಥ ನೀವೆಲ್ಲ ಅನುಭವಿಸಬೇಕು. ಅದಕ್ಕಾಗಿ ನೀವೆಲ್ಲರೂ ಕೂಡ ದಯಾಮಯನಾಗಿರ್ತಕ್ಕಂಥ ಮುನೇಶ್ವರ ಸ್ವಾಮಿಯ ದೇವಸ್ಥಾನದಕ್ಕೆ ದೇವರಿಗೆ ಕೃಪಾರಾಗಿರಿ. ಯಾರ್ಯಾರು ದಾನಾದಿಗಳೆಲ್ಲ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಆ ಮುನೇಶ್ವರ ಆಶೀರ್ವಾದ ಸದಾ ಇರುತ್ತೆ ಅಂತೇಳಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿರ್ತಕ್ಕಂಥ ಇವೆಲ್ಲರ ಆಶೀರ್ವದಿಸುತ್ತಾ ಮತ್ತು ಮುನೇಶ್ವರ ಪಾದಕ್ಕೆ ನಾನು ಒಂದೆರಡು ಬಂದು ಶುಭಂ. ಕುರುಬಟ್ಟಿ ಮುನೇಶ್ವರ ಜಾತ್ರೆಯ ಅಂಗವಾಗಿ ಇವತ್ತು ನಮ್ಮ ಉಮೇಶ್ ಇರ್ಬೋದು, ಚಿನ್ನಪ್ಪ ಇರ್ಬೋದು, ಅವ್ರ ಸಂಗಡಿಗರು ಸಮುದಾಯ ಭವನವನ್ನು ಕಟ್ಟಿ ಈ ಜಾತ್ರೆಗೆ ಉದ್ಘಾಟನೆ ಮುಖಾಂತರ ಇವತ್ತು ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ವರ್ಷವೂ ಕೂಡ ಇಲ್ಲಿ ಮುನೇಶ್ವರ ಜಾತ್ರೆ ಕುರುಬಟ್ಟಿ ಮುನೇಶ್ವರ ಅಂತಲೇ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಇಲ್ಲಿ ಹಿಂದಿನ ದಿನಗಳಲ್ಲಿ ದೇವಸ್ಥಾನ ತಾವೆಲ್ಲ ನೋಡಿರ್ಬೋದು, ತುಂಬ ಕಿರಿದಾಗಿ ಚಿಕ್ಕದಾಗಿ ಇಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡ್ತಾ ತುಂಬ ಭಕ್ತಿ ಭಾವದಿಂದ ಇಲ್ಲಿ ಪೂಜೆಗಳನ್ನು ಮಾಡಿಕೊಂಡು ಸುತ್ತಮುತ್ತ ಹಳ್ಳಿಗಳವರು ಹೋಗ್ತಾಯಿದ್ರು. ಇವತ್ತು ಈ ದೇವಸ್ಥಾನ ನೋಡಿದ್ರೆ ಯಾವುದು ಗ್ರಾಮಗಳಲ್ಲಿ ಇದ್ದಿದ್ದಂಥ ವ್ಯವಸ್ಥಿತವಾಗಿ ಇಲ್ಲಿ ದೇವಸ್ಥಾನವನ್ನು ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರುವಂಥ ನಾಯಕರುಗಳಿರ್ಬೋದು ಜವಾಬ್ದಾರಿ ತಗೊಂಡು ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಬೇಕು. ಸಣ್ಣ ಪಣ್ಣ ಕಾರ್ಯಕ್ರಮಗಳಿರ್ಬೋದು, ಮದುವೆಗಳಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ತಾಯಿತ್ತು. ಎಲ್ಲ ಈ ಕಮಿಟಿ ತೀರ್ಮಾನ ಮಾಡಿ ಸಮುದಾಯ ಭವನ ಮಾಡಲೇಬೇಕು ಅಂತೇಳಿ ಎಲ್ಲರೂ ಸೇರಿ ಇವತ್ತು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಉದ್ಘಾಟನೆ ಸಹ ಇವತ್ತು ಸ್ವಾಮೀಜಿಗಳು ಮುಖಾಂತರ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈಗ ಮಾಜಿ ಸಚಿವರು ನಾರಾಯಣಸ್ವಾಮಿನೂ ಬರ್ತಾ ಇದ್ದಾರೆ, ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಈ ದೇವಸ್ಥಾನವನ್ನು ನೋಡೋದಕ್ಕೆ ತುಂಬ ಅಚ್ಚುಕಟ್ಟಾಗಿ ದೇವಸ್ಥಾನ ನಿರ್ಮಾಣ ಮಾಡಿ, ಸಮುದಾಯ ಭವನ ನಿರ್ಮಾಣ ಮಾಡಿ ಈ ಜನಕ್ಕೆ ಇಲ್ಲಿ ಒಂದು ಜಾತ್ರೆ ಆಗೋವಂಥ ವ್ಯವಸ್ಥಿತವಾಗಿ ನಮ್ಮ ನಾಯಕರು ಮಾಡಿದ್ದಾರೆ. ಅವರಿಗೆಲ್ಲ ನಾನು ಅವ್ರಿಗೆ ಒಂದಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಹಳ್ಳಿಗಳಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಳವರು ಸೇರಿ ಈ ದೇವಸ್ಥಾನವನ್ನು ಇನ್ನೂ ಇಂಪ್ರೂವ್ ಮಾಡೋದ್ರ ಮುಖಾಂತರ ಇನ್ನೂ ದೊಡ್ಡದಾಗಿ ಇನ್ನೂ ಚೌಟ್ರಿಗಳಿರ್ಬೋದು, ಅಕ್ಕಪಕ್ಕ ಏನೇನು ವ್ಯವಸ್ಥೆ ಬೇಕೋ ಅಂತ ಮಾಡೋಂಥ ವ್ಯವಸ್ಥೆಗಳು ಹಳ್ಳಿಗಳ ಜನಗಳಿಗೆ ಬರಲಿ, ದೇವರು ಅವರಿಗೆಲ್ಲ ಬುದ್ಧಿ ಕೊಡಲಿ. ಎಲ್ಲ ಇಲ್ಲೆಲ್ಲ ಒಳ್ಳೊಳ್ಳೆ ಕುಟುಂಬದವರಿದ್ದಾರೆ. ಮುಟ್ಕಟ್ಟಿ ಇರ್ಬೋದು, ನಮ್ಮ ಆನೇಕಲ್ ಇರ್ಬೋದು, ದಿನ್ನೂರು ಇರ್ಬೋದು, ಆಲ್ದನಹಳ್ಳಿ ಇರ್ಬೋದು, ಬಿದಿರಗೆರೆ ಇರ್ಬೋದು, ನಮ್ಮ ಬೆಸ್ಮನಹಳ್ಳಿ ಇರ್ಬೋದು, ಎಲ್ಲ ಸುತ್ತಮುತ್ತ ಜನ ತುಂಬ ಚೆನ್ನಾಗಿರೋಂಥ ವ್ಯಕ್ತಿಗಳು ಈ ಗ್ರಾಮಗಳಲ್ಲಿರೋದ್ರಿಂದ ಈ ದೇವಸ್ಥಾನವನ್ನು ಇನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ, ಅವ್ರ ದೇವರು ಒಳ್ಳೆಯದು ಬುದ್ಧಿ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ಮುಂದೆ ಈ ಹಳ್ಳಿಗಳಿಗೆ ನಮ್ಮ ಮುನೇಶ್ವರ ಒಳ್ಳೆತನ ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಯಾರಿಗೂ ತೊಂದರೆ ಇಲ್ಲದಿರ ಕಾಪಾಡಿಕೊಂಡು ಹೋಗಲಿ ಅಂತೇಳಿ ದೇವರಲ್ಲಿ ನಾನು ಬೇಡ್ಕೊಂಡು ನಾನು ಮಾತು ಮುಗಿಸ್ತಾರೆ. ಜೈ ಹಿಂದ್. ಕಾರ್ಯಕ್ರಮ ಇವತ್ತು ಏಪ್ರಿಲ್ 20 ಭಾನುವಾರ
ಯಾವಾಗಲೂ ನಾವು ಮೇ ಫಸ್ಟ್ ವೀಕಲ್ಲಿ ಜಾತ್ರೆ ಹಮ್ಮಿಕೊಳ್ತಾ ಇದ್ವಿ. ಈ ಸಾರಿ ಈ ಡೇಟ್ಗೆ ಇಟ್ಕೊಂಡು ಒಂದು ತಿಂಗಳು ಬೇಗ ಜಾತ್ರೆ ಮಾಡಿದ್ವಿ. ಯಾವಾಗಲೂ ಮಳೆ ಸ್ವಲ್ಪ ಅಡಚಣೆ ಆಗ್ತಾಯಿತ್ತು. ಈ ರಥೋತ್ಸವ ಟೈಮ್ ಸರಿಯಾಗಿ ಅಡಚಣೆ ಆಗೋದು, ಅದಾಗೋದು ಬೇಡ ಅಂತೇಳಿ ಏಪ್ರಿಲ್ 20ಕ್ಕೆ ಜಾತ್ರೆ ಇಟ್ವಿ. ಆದರೂ ಸಹ ಒಂದು ವಾರದ ಮೊದಲೇ ನಮಗೆ ವರುಣನ ಸೂಚನೆ ಆಗಿ ಒಳ್ಳೆ ಮಳೆ ಎಲ್ಲ ಕಡೆ ರೈತರಿಗೆ ಒಂದು ಒಳ್ಳೆ ಇದ್ರಾಗ ಅವಕಾಶ ಸಿಕ್ಕಿದೆ. ಈ ಥರ ಆಗಿದೆ. ಆದರೆ ಇವತ್ತಿನ ದಿನ ಆ ವರುಣನ ಕೃಪೆ ನಮಗೆ ಆದಷ್ಟು ಅವಾಯ್ಡ್ ಮಾಡಿ ಒಳ್ಳೆ ಉತ್ತರ ಸಿಕ್ಕಿದೆ. ಭಗವಂತನ ಕಾರ್ಯ ತುಂಬ ಶುಭ ಸಂದರ್ಭದಲ್ಲಿ ಶುಭ ಸಂಕೇತವಾಗಿ ನೆರವೇರಿದೆ. ಇದಕ್ಕೆ ನಾವುಗಳೆಲ್ಲ ಭಗವಂತನ ಹತ್ರ ಭಕ್ತರಾಗಿ ಯಾವಾಗಲೂ ನಮ್ಮ ಸೇವಾಕರ್ತರಾಗಿ ಸೇವೆಯನ್ನು ಮಾಡಬೇಕು ಅಂತೇಳಿ ಆಸೆ ಆಗ್ತಾಯಿದೆ. ಈ ರೀತಿಯಾಗಿ ಕಾರ್ಯಕ್ರಮ ಮುಗಿದಿದೆ. ಎಲ್ಲರಿಗೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ, ಇಲ್ಲಿ ಬಂದಂಥ ನಮ್ಮ ಗೆಸ್ಟ್ಗಳಿಗೂ, ಮತ್ತು ಕೋಲಾಟದ ತಂಡದವ್ರಿಗೂ, ಇಲ್ಲಿ ಬಂದಿರತಕ್ಕಂಥ ವಾದ್ಯಗೋಷ್ಠಿ ಮೇಳದವ್ರಿಗೂ, ಮತ್ತು ನಮ್ಮ ಅರ್ಚಕರಿಗೂ, ಹೋಮಗಳು ಹವನಗಳು ಮಾಡಿದಂಥ ದೇವ್ರುಗಳಿಗೂ, ಆ ದೇವ್ರು ತಂದಿರ್ತಕ್ಕಂಥ ಕಂಸಂದ್ರ ಅಗ್ರಹಾರದವರು ದೇವ್ರನ್ನ ತಂದಿರ್ತಕ್ಕಂಥ ಭಕ್ತಾದಿಗಳು ಅವ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇದೆಲ್ಲ ಕುರುಬ್ರಹಟ್ಟಿ ಗ್ರಾಮಾಂತರದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಮಲ್ಲೇಶ್ವರ ಸ್ವಾಮಿ ಅದ್ದೂರಿಯಾಗಿ ನಡೀತಿದೆ ಜಾತ್ರೆ. ಮತ್ತು ರಥೋತ್ಸವ ತುಂಬ ಚೆನ್ನಾಗಿದೆ. ಆಮೇಲೆ ಸಮುದಾಯ ಭವನ ಉದ್ಘಾಟನೆ ಆಯಿತು. ಮತ್ತು ಕೋಲಾಟಗಳಿಗೆ ನಾಟಿ ಕೋಲಾಟ ಹಾಗೂ ಮ್ಯೂಸಿಕ್ ಕೋಲಾಟ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದ್ದೂರಿಯಾಗಿ ಚೆನ್ನಾಗಿ ಏರ್ಪಡಿಸಿದ್ದಾರೆ. ಎಲ್ಲನೂ ತುಂಬ ಚೆನ್ನಾಗಿ ಎಲ್ಲನೂ ನಡೀತು. ಎಲ್ಲ ಪ್ರಸಾದ ವಿನಿಯೋಗ ಎಲ್ಲ ಇದೆ, ಅನುದಾನ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಸಾಯಂಕಾಲದವರೆಗೂ ಬನ್ನಿ, ಜನ ಪೂಜೆ ದರ್ಶನ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ. ಉಮೇಶ್ ಅಣ್ಣವರು ಮತ್ತು ಚಿನ್ನಪ್ಪನವರು ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ನಮಗೆ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇದೆಲ್ಲ ಪ್ರೋಗ್ರಾಮ್ನ. ತುಂಬ ಚೆನ್ನಾಗಿದೆ. ಎಲ್ಲರೂ ನಾವೆಲ್ಲ ಬಂದಿದ್ದೀವಿ, ನೀವು ಬನ್ನಿ ನೋಡಿ. ಇನ್ನು ಸಾಯಂಕಾಲದವರೆಗೂ ಇರುತ್ತೆ. ಎಲ್ಲ ಪೂಜೆಗೆಲ್ಲ ಆಹ್ವಾನ ಮಾಡಿ. ಕುರುಬ್ರಹಟ್ಟಿ ಜಾತ್ರೆ ಹಮ್ಮಿಕೊಂಡಿದ್ವಿ. ಈ ಕುರುಬ್ರಹಟ್ಟಿ ಜಾತ್ರೆಗ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉಜ್ಜುಮುಂದೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಅಂತ ನಾನೆಲ್ಲ ಆಶಿಸುತ್ತೇನೆ.